ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರುವುದೇ ದ್ವೇಷದ ಜ್ವಾಲೆ ಭಾಗ 21. ಅವರು ಹನಿಮೂನ್ಗೆ ಹೋಗಿದ್ದಾಗ ಅವನು ಇಷ್ಟಪಟ್ಟು ತೆಗೆದಿದ್ದ ಲ್ಯಾವೆಂಡರ್ ಕಲರಿನ ಅತ್ಯಂತ ದುಬಾರಿ ಫ್ಯಾನ್ಸಿ ಸೀರೆ. ಬರೀ ಸಾರಿ ಇರಲಿಲ್ಲ, ಅದಕ್ಕೊಪ್ಪುವ ಬ್ಲೌಸ್, ಕಿವಿಯ ಆಭರಣ, ಕತ್ತಿನ ಆಭರಣ. ಎಷ್ಟೋ ದಿನಗಳ ಬಳಿಕ ಅವನೇ ತನಗಾಗಿ ಆರಿಸಿ ಇಟ್ಟಿದ್ದಾನೆಂದರೆ ಓಡು ನಡಿಗೆಯಲ್ಲಿ ಬಂದವಳ ಎದೆ ಆವೇಗದಿಂದ ಏರಿಳಿಯುತ್ತಿತ್ತು. ಅವಳನ್ನೇ ಕಣ್ತೆಗೆಯದೆ ನೋಡುತ್ತಾ ನಿಂತಿದ್ದ ಭವಿಷ್. ಹಲ್ವಾ ರೆಡಿಯಾದರೆ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕಿಕೊಡು. ಅಡಿಗೆ ಮನೆಯಲ್ಲಿದ್ದವಳಿಗೆ ಹೊರಗಿನಿಂದ ಕಂಚಿನ ಕಂಠ ಕೇಳಿಸಿತು. ಅವನು ಮಹಡಿ ಮೇಲಿಂದಲೇ ಹೇಳುತ್ತಿದ್ದ, ಆ ಬಣ್ಣ ಮಾಸಿದ ಡ್ರೆಸ್ ಹಾಕ್ಕೊಂಡು ನನ್ನ ಜೊತೆ ಬರಬೇಡ ಅಂತ ಅದೆಷ್ಟು ಸಲ ಹೇಳಿದ್ದೀನಿ, ಆದರೂ ನಿಂಗೆ ಅರ್ಥನೇ ಆಗಲ್ಲ. ನನ್ನ ಮಾತು ಅಂದರೆ ಕಾಲಕಸ. ನಿಂಗೆ ಇನ್ನೂ 10 ನಿಮಿಷ ಸಮಯ ಕೊಡ್ತೀನಿ. ಅಷ್ಟರಲ್ಲಿ ನಾನು ತೆಗೆದಿಟ್ಟಿರೋ ಸಾರಿ ಉಟ್ಕೊಂಡು ರೆಡಿಯಾಗಬೇಕು. ಹಾಗೆ ಆ ಸ್ವೀಟಿನ ಡಬ್ಬಾನು ತಗೋ. ಅವಳು ಈರುಳ್ಳಿ ಕಲರ್ನ ಹಳೆಯ ಚೂಡಿದಾರವೊಂದನ್ನು ಹಾಕಿಕೊಂಡಿದ್ದಳು. ಅದು ಹಲವು ವರ್ಷಗಳ ಹಿಂದೆ ಅವಳಪ್ಪ ಅವಳಿಗೆ ತೆಗೆದುಕೊಟ್ಟಿದ್ದ ಬಟ್ಟೆ. ಹಳೆಯದಾಗಿತ್ತು, ಬಣ್ಣ ಮಾಸಿತ್ತು, ಆದರೂ ಅದರಲ್ಲಿ ಅವಳಪ್ಪನ ಮಮತೆ ತುಂಬಿತ್ತಲ್ಲ, ಅದು ಅವಳಿಗೆ ಇಷ್ಟವಾಗಿತ್ತು. ಆ ಡ್ರೆಸ್ಸನ್ನು ಆಡಿಕೊಂಡಿದ್ದು ಅವಳಿಗೆ ಬೇಸರವಾದರೂ ಅವನ ಕಟು ಹೃದಯದಲ್ಲೂ ತನ್ನ ಬಗ್ಗೆ ಪ್ರೀತಿ ಇದೆಯಾ ಅಥವಾ ತೋರಿಕೆಯ ಬೂಟಾಟಿಕೆಯ, ಅವಳಿಗೆ ಅದರತ್ತ ಗಮನವೇ ಇಲ್ಲ. ಅವಳಿಗೆ ಇಂದು ತನ್ನಪ್ಪನನ್ನು ಕಾಣಬೇಕು, ತಾನೇ ತನ್ನ ಕೈಯಾರೆ ಅವರಿಗೆ ಸ್ವೀಟ್ ತಿನ್ನಿಸಬೇಕು, ಅಷ್ಟೇ ಮನದಲ್ಲಿರುವುದು. ಈಗ ಅವನು ಏನು ಹೇಳಿದರೂ ಅವಳು ಮಾಡಲು ರೆಡಿಯಿದ್ದಳು. ಭವಿಷ್ನ ಮಾತು ಕೇಳಿ ಸುಪ್ತಾಳ ಮನಸ್ಸು, ಹೃದಯ ಸಂತೋಷದಿಂದ ಹುಚ್ಚೆದ್ದು ಕುಣಿಯಲಾರಂಭಿಸಿತು. ಅಂದರೆ ಇಂದು ತನ್ನ ತಂದೆಯ ಬರ್ತ್ಡೇ ದಿನ. ತನ್ನ ಕೈಯಾರ ಮಾಡಿದ ಸ್ವೀಟ್ ಕೊಡಲು ಒಂದು ಸುವರ್ಣಾವಕಾಶ ಸಿಕ್ಕಿದೆ. ಅವಳು ಉಸಿರೆತ್ತದೆ ತನ್ನ ರೂಮ್ನತ್ತ ಓಡಿ ಹೋಗಿದ್ದಳು. ಅವನು ಅವಳಿಗೆ ಉಡಲೆಂದು ತೆಗೆದಿಟ್ಟಿದ್ದ ಸಾರಿ ನೋಡಿದಾಗ ಅವಳ ಕಣ್ಣುಗಳು ಮತ್ತು ಅರಳಿತ್ತು. ಬರೀ ಸಾರಿ ಇರಲಿಲ್ಲ, ಅದಕ್ಕೊಪ್ಪುವ ಬ್ಲೌಸ್, ಸಾರಿ ಸ್ಕರ್ಟ್ ಮಾತ್ರವಲ್ಲ, ಕಿವಿಯ ಆಭರಣ, ಕತ್ತಿನ ಆಭರಣ ಕೂಡ ತೆಗೆದಿಟ್ಟಿದ್ದ. ಅವರು ಹನಿಮೂನ್ಗೆ ಹೋಗಿದ್ದಾಗ ಅವನು ತುಂಬ ಇಷ್ಟಪಟ್ಟು ತೆಗೆದಿದ್ದ ಲ್ಯಾವೆಂಡರ್ ಕಲರಿನ ಅತ್ಯಂತ ದುಬಾರಿ ಫ್ಯಾನ್ಸಿ ಸೀರೆ. ಎಷ್ಟೋ ದಿನಗಳ ಬಳಿಕ ಅವನೇ ತನಗಾಗಿ ಆರಿಸಿ ಇಟ್ಟಿದ್ದಾನೆಂದರೆ ಅವಳ ಕಣ್ಣಲ್ಲಿ ಸಂತೋಷದ ಹೊನಲು ಹರಿಯಿತು. ತಡ ಮಾಡಿದರೆ ತನ್ನನ್ನು ಎಲ್ಲಿ ಬಿಟ್ಟು ಹೋಗಬಹುದೋ ಎಂದು ಭಯವಾದವಳು ತಕ್ಷಣವೇ ಸಾರಿ ಉಡತೊಡಗಿದ್ದಳು. ಯಾವಾಗಲೂ ಎಳ್ಳು ಸಿಡಿಯುವಂತೆ ಚಟಚಟನೆ ಸಿಡಿಯುತ್ತಲೇ ಇರುವ ತನ್ನ ಪತಿಗೆ ಇಂದು ಏನಾಗಿದೆ? ಇಂದಿನ ಅವನ ನಡವಳಿಕೆ ಪೂರ್ತಿ ವಿಭಿನ್ನವಾಗಿದೆ. ಹೋಟೆಲ್ ರೂಮ್ನಲ್ಲಿ ಅವನ ಕೈಯಿಂದ ಏಟು ತಿಂದಿದ್ದು ಅವಳ ಕೈಯನ್ನು ಗೋಡೆಗೆ ಒತ್ತಿ ಅಮುಕಿ ಹಿಡಿದು ನೋಯಿಸಿದ್ದ. ಆ ನೋವನ್ನೆಲ್ಲ ಮೌನವಾಗಿ ಸಹಿಸಿಕೊಂಡಿದ್ದಳು ಹುಡುಗಿ. ಅವನು ಅನುಮತಿಯಿಲ್ಲದೆ, ಅವನಿಗೆ ತಿಳಿಸದೆ ಓಡಿ ಹೋಗಿದ್ದವಳಲ್ಲ. 2-3 ದಿನಗಳಿಂದ ಅವನ ಕೆಲಸಗಳೆಲ್ಲ ಅದರಿಂದ ಹಾಳಾಗಿ ಹೋಗಿತ್ತು. ಮೊದಲೇ ಉರಿಯುವ ಕೆಂಡ, ಈಗ ಅದಕ್ಕೆ ತುಪ್ಪ ಸುರಿದಂತಾಗಿದೆ. ಇನ್ನದರ ಗಾವು ತನಗೆ ಅದು ಯಾವ ಮಟ್ಟದಲ್ಲಿ ತಟ್ಟುತ್ತದೋ ಎಂದು ಭಯಭೀತಳಾಗಿದ್ದವಳಿಗೆ ಇನ್ನು ಮನೆಗೆ ಬಂದ ಬಳಿಕ ಅವನು ಅದೇನೇನು ಶಿಕ್ಷೆ ಕೊಡುತ್ತಾನೋ ಎಂದು ಭಯಪಟ್ಟಿದ್ದವಳಿಗೆ ಕನಸು ಮನಸ್ಸಲ್ಲೂ ಊಹಿಸಲೇ ಸಾಧ್ಯವಾಗದಂತಹ ಆಶ್ಚರ್ಯ ಕಾದಿತ್ತಲ್ಲ. ಆಗ ಹಲ್ವಾ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಡುಗೆಯ ಆಂಟಿ ಸಾವಿತ್ರಮ್ಮನವರು, ಮೇಡಮ್, ಸರ್ ತುಂಬ ಒಳ್ಳೆಯವರು. ಸದ್ಯ ನೀವು ತಿಂಡಿ ತಿಂದ್ರಲ್ಲ, ಇಲ್ಲ ಅಂದರೆ ಹಠ ಮಾಡಿದರೆ ನಾನೇನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ. ನಮ್ಮನೆಯವರು ಕಾಲು ಕಳ್ಕೊಂಡು ನನ್ನೊಬ್ಬಳ ದುಡಿಮೆಯಿಂದ ನಮ್ಮ ಸಂಸಾರದ ರಥ ಸಾಗಬೇಕಾಗಿತ್ತು. ಯಜಮಾನರು ಅವರ ತಂದೆಯನ್ನು ತುಂಬ ಪ್ರೀತಿಸ್ತಾ ಇದ್ರು. ಅವರನ್ನು ಕಳ್ಕೊಂಡ ದುಃಖದಲ್ಲಿ ಹೀಗೆ ಆಡ್ತಾರೆ. ತನಗೆ ತೊಂದರೆ ಆಗದಂತೆ ತಿಂಡಿ ತಿಂದು ಮುಗಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದರು ಆಕೆ. ತನ್ನ ತಂದೆಯು ಅಳಿಯ ಒಳ್ಳೆಯವನೆಂದು ಹೇಳಿದ್ದಾರೆ. ಮನೆ ಕೆಲಸದವರು ಅವನನ್ನು ಒಳ್ಳೆಯವನೆಂದೇ ಹೇಳುತ್ತಾರೆ ಅಂದರೆ ತನ್ನಲ್ಲಿ ಏನಾದರೂ ತಪ್ಪಾಗಿದೆಯಾ ಯೋಚಿಸುತ್ತಿದ್ದಾಳೆ ಸುಪ್ತಾ. ನಿಮ್ಮನ್ನು ಏನೂ ಮಾಡಲ್ಲಮ್ಮ, ನೀವು ತುಂಬ ವರ್ಷದಿಂದ ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಹೇಳಿದಳು ಸುಪ್ತಾ. ನಮ್ಮ ಸರ್ಗೆ ಸಿಟ್ಟು ಬಂದರೆ ಆ ಕ್ಷಣನೇ ಕೆಲಸದಿಂದ ಕಿತ್ತು ಹಾಕ್ತಾರೆ ಮೇಡಮ್. ರಾಜು ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದು 10 ವರ್ಷವೇ ಆಗೋಯ್ತು. ಇವತ್ತು ನಿಮ್ಮನ್ನು ಏಕವಚನದಲ್ಲಿ ಕರೆದಿದ್ದಕ್ಕೆ, ನಿಮ್ಮ ಕಾರಣಕ್ಕೆ ಅವನನ್ನು ಕೆಲಸದಿಂದ ಕಿತ್ತು ಹಾಕಿದ್ರು. ಹೌದಾ? ಐ ಕಾಂಟ್ ಬಿಲೀವ್ ಇಟ್. ನಾನವತ್ತು ಈ ಮನೆಯಲ್ಲಿ ಇದ್ದುಕೊಂಡು ಯಾವುದಾದ್ರೂ ಕೆಲಸ ಗಿಟ್ಟಿಸ್ಕೊಂಡು ನನ್ನ ಕಾಲ ಮೇಲೆ ನಿಂತು ಜೀವನ ಮಾಡೋಣ ಅಂತ ಅಂದ್ಕೊಂಡು ಇಂಟರ್ವ್ಯೂಗೆ ಹೋಗಿದ್ದಾಗ ಯಜಮಾನರ ತಲೆ ಕೆಡಿಸಿ ನನ್ನ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸಿದ್ದು ಅವನೇ ಅಲ್ವಾ? ಹಿಂದಿನ ಘಟನೆಯೊಂದನ್ನು ಸ್ಮರಿಸಿದವಳು. ಅಂದು ರಾಜುವಿನಿಂದ ವಿಷಯ ತಿಳಿದ ಭವಿಷ್ ಸಿಟ್ಟಿನಿಂದ ಅವಳ ಮುಖ ಮೂತಿ ನೋಡದೆ ಅವಳಿಗೆ ಚೆನ್ನಾಗಿ ಬಾರಿಸಿಬಿಟ್ಟಿದ್ದ. ಇಷ್ಟು ಶ್ರೀಮಂತರ ಮನೆ ಸೊಸೆಯಾಗಿ ಯಾವುದೋ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂತ ಇಂಟರ್ವ್ಯೂಗೆ ಹೋಗ್ತೀಯಾ? ಅದು ನನ್ನ ಹತ್ರ ಒಂದು ಮಾತು ಹೇಳದೆ, ನನ್ನ ಪರ್ಮಿಷನ್ ತಗೊಳ್ಳದೆ. ರಾಜು ನನಗೆ ಹೇಳಿದ್ದಕ್ಕೆ ಆಯಿತು, ಇಲ್ಲ ಅಂದರೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿ ಹೋಗುತ್ತಿತ್ತು. ಆ ಕಂಪನಿಯ CEO ನನ್ನ ಪರಿಚಯದವರು. ನೀನು ನೋಡಿದರೆ ದೊಡ್ಡ ಕಂಪನಿ ನಡೆಸ್ತಾ ಇದೆಯಾ, ನಗರದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯರ ಪೈಕಿ ಒಬ್ಬ ಅನ್ನಿಸ್ಕೊಂಡಿದ್ದೀಯಾ. ಹಾಗಿರುವವನು ಹೆಂಡತಿಯನ್ನು ಕೇವಲ ಕೆಲವೇ ಸಾವಿರ ರೂಪಾಯಿ ಸಂಬಳದ ಕೆಲಸಕ್ಕೆ ಕಳಿಸ್ತಾ ಇದೆಯಲ್ಲ. ಹೆಂಡತಿ ಹತ್ರ ದುಡಿಸ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ನಿಂಗೆ ಯಾವಾಗ ಬಂತೋ
ಎನ್ನಲ್ವಾ? ಅಥವಾ ನೀನೆಷ್ಟು ಜುಗ್ಗು ಅಂತ ನಂಗೊತ್ತಿರಲಿಲ್ಲ ಅಂತ ನನ್ನ ಅಪಹಾಸ್ಯ ಮಾಡಿಕೊಂಡು ನಗಲ್ವಾ? ನನ್ನ ಮಾನ ಮರ್ಯಾದೆ ತೆಗೆಯೋಕೆ ಅಂತಾನೆ ಹುಟ್ಟಿದೀಯಲ್ಲೇ ಎಂದು ಮತ್ತೆರಡು ಬಾರಿಸಿದ್ದ. ಅಂದು ರಾಜುವಿನ ಮೇಲೆ ಅವಳಿಗೆ ವಿಪರೀತವಾದ ಸಿಟ್ಟು ಬಂದಿತ್ತು. ಅವಳಂದು ಇಂಟರ್ವ್ಯೂ ಅಟೆಂಡ್ ಮಾಡದೆ ಹಾಗೆ ಬಂದು ಬಿಟ್ಟಿದ್ದಳು. ಮಾತ್ರವಲ್ಲ, ಏಟಿನಿಂದಾಗಿ ಅವಳ ಕೆನ್ನೆ ಬಾತಿತ್ತು, ತುಟಿ ಒಡೆದು ರಕ್ತ ಜಿನುಗುತ್ತಿತ್ತು. ಅಸಾಧ್ಯವಾದ ನೋವಿನಿಂದ ಅವಳಿಗೆ ಅಂದು ರಾತ್ರಿ ತುಂಬ ಜ್ವರ ಕೂಡ ಬಂದಿತ್ತು. ಅಂದು ರಾತ್ರಿ ಇಡೀ ಕಣ್ಣೀರಿನಲ್ಲಿ ತನ್ನ ತಲೆದಿಂಬು ಒದ್ದೆ ಮಾಡಿದ್ದಳು ಸುಪ್ತಾ. ಅದನ್ನೆಲ್ಲ ನೆನೆಸಿಕೊಂಡವಳಿಗೆ ಇಂದು ಅವನು ಇನ್ನು ಮುಂದೆ ಕೆಲಸಕ್ಕೆ ಬರುವುದಿಲ್ಲವೆಂದು ಗೊತ್ತಾದಾಗ ತುಂಬ ಸಂತೋಷವೇ ಆಗಿತ್ತು. ಅದು ಅವಳ ಕಣ್ಣಲ್ಲಿ ಪ್ರತಿಫಲಿಸಿತು. ಹೌದಾ? ಯಾಕೆ? ಏನಾಯಿತು? ನಂಗೇನು ಗೊತ್ತೇ ಆಗಲಿಲ್ಲ ಎಂದು ಸಾವಿತ್ರಮ್ಮನವರನ್ನು ಕೇಳಿದಾಗ, ಅದು ಮೇಡಮ್, ನಿಮ್ಮನ್ನು ಅವರು ಹೆಸರು ಹೇಳಿ ಕರೆದ್ರು. ಬಾಸಂತೂ ಕೆಂಡಾಮಂಡಲ ಆಗ್ಬಿಟ್ರು. ರಾಜುನ ಕೆನ್ನೆಯೇ ಕಿತ್ತು ಬರೋ ಹಾಗೆ ಹೊಡೆದು ಕಳುಹಿಸಿಬಿಟ್ಟಿದ್ದಾರೆ. ಅವರ ಮಾತು ಕೇಳಿ ಸುಪ್ತಾ ಅತ್ಯಾಶ್ಚರ್ಯದಿಂದ ಕಣ್ಣು ಬಾಯಿ ಬಿಟ್ಟು ನಂಬಲಾರದವಳಂತೆ ನೋಡುತ್ತಿರಲು, ಹೌದು ಮೇಡಮ್, ನಾನು ಹೇಳಿದ್ದು ಸತ್ಯ. ಯಜಮಾನ್ರು ಯಾವತ್ತೂ ಅವನ ಮೇಲೆ ಇಷ್ಟು ಸಿಟ್ಟಾಗಿದ್ದನ್ನು ನಾನು ನೋಡೇ ಇರಲಿಲ್ಲ ಎಂದವಳಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿಬಿಟ್ಟಿತಲ್ಲ. ಇವತ್ತು ನಮ್ಮ ಅಪ್ಪನ ಬರ್ತ್ಡೇ. ಇವತ್ತಿಂದಾನೇ ನನ್ನ ಒಳ್ಳೆಯ ದಿನಗಳು ಶುರುವಾದರೆ ನನ್ನಷ್ಟು ಅದೃಷ್ಟವಂತರು ಬೇರಾರೂ ಇಲ್ಲ ಮನಸ್ಸಲ್ಲೇ ಹೇಳಿಕೊಂಡಳು ಸುಪ್ತಾ. ಯೋಚನಾ ಮಗ್ದಳಾಗಿದ್ದವಳಿಗೆ ಸಾವಿತ್ರಮ್ಮನವರ ಮಾತು ಎಚ್ಚರಿಸಿತು. ಮೇಡಮ್, ಕೈ ಆಡಿಸದೇ ಇದ್ದರೆ ಹಲ್ವಾ ಸೀದು ಹೋಗುತ್ತೆ ಎಂದು ಎಚ್ಚರಿಸಿದಾಗ ಅವಳು ಆ ಕೆಲಸ ಮಾಡತೊಡಗಿದಳು. ಕೊನೆಗೂ ಹಲ್ವಾ ರೆಡಿಯಾಗಿತ್ತು. ಆ ಬಗ್ಗೆ ಯೋಚಿಸುತ್ತಿದ್ದವಳು ಸಾರಿ ಉಟ್ಟು ಆಭರಣ ತೊಟ್ಟುಕೊಂಡಿದ್ದಳು. ಅಷ್ಟರಲ್ಲಿ ಅವಳಿಗಾಗಿ ಕಾದಿದ್ದವನು ಕಾರ್ನಲ್ಲಿ ಹೋಗಿ ಕೂತು ಹಾರ್ನ್ ಮಾಡತೊಡಗಿದ್ದ. ಇನ್ನು ಒಂದು ಕ್ಷಣ ತಡವಾದರೂ ಅವನು ತನ್ನನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತಾನೆಂದುಕೊಂಡವಳು ಓಡು ನಡಿಗೆಯಲ್ಲಿ ಸ್ವೀಟಿನ ಡಬ್ಬದೊಂದಿಗೆ ಎದುರಿಸಿರು ಬಿಡುತ್ತಲೇ ಮನೆಯ ಡೋರ್ನಿಂದ ಹೊರಗೆ ಓಡಿದಳು. ಅವಳು ಬರುತ್ತಿದ್ದುದನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಾನೆ ಭವಿಷ್. ಅವನ ಕೈ ಕಾರಿನ ಹಾರ್ನ್ ಮೇಲೆ ಮತ್ತೆ ಮತ್ತೆ ಪ್ರೆಸ್ ಮಾಡುತ್ತಿತ್ತು. ಏದುಸಿರು ಬಿಡುತ್ತಿದ್ದವಳ ಎದೆ ಆವೇಗದಿಂದ ಏರಿಳಿಯುತ್ತಿತ್ತು. ಅವಳನ್ನೇ ಕಣ್ತೆಗೆಯದೆ ನೋಡುತ್ತಾ, ಎಷ್ಟು ಹೊತ್ತು ಬೇಕೇ ನಿಂಗೆ ಸಾರಿ ಉಡೋಕೆ? ಇಷ್ಟು ವರ್ಷ ಆದರೂ ನಿಂಗೆ ಒಂದು ಸಾರಿ ಉಡೋಕೂ ಬರಲ್ಲ ಅಂದಮೇಲೆ ನೀನೆಂತಹ ಹೆಣ್ಣು? ಆಗಲೇ ಹೊರಗೆ ಹೋಗೋಕಿದೆ ಅಂತ ಹೇಳಿದ್ನಲ್ಲ, ಸರಿಯಾಗಿ ಡ್ರೆಸ್ ಮಾಡೋಕೆ ಬರಲ್ಲ ನಿಂಗೆ. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಿದ್ದೀನಲ್ಲ, ಡ್ರೆಸ್ ಸೆನ್ಸ್ ಇಲ್ಲದವಳ ಹತ್ರ ಡ್ರೆಸ್ ಬಗ್ಗೆ ಹೇಳಿದರೆ ಏನು ಪ್ರಯೋಜನ? 10 ನಿಮಿಷ ಟೈಮ್ ಕೊಟ್ಟಿದ್ದೆ, 10 ನಿಮಿಷ ಆಗೋಯ್ತು. ಇನ್ನು ಒಂದು ಕ್ಷಣ ಆದರೂ ನಾನು ಹೊರಟು ಹೋಗ್ತಾ ಇದ್ದೆ. ಬೇಗ ಕಾರ್ ಹತ್ತು, ಡೋರ್ ಕ್ಲೋಸ್ ಮಾಡು. ಅವಳು ಆತುರವಾಗಿ ಹತ್ತಿ ಕೂತು ಡೋರ್ ಕ್ಲೋಸ್ ಮಾಡಿದ್ದಳು. ಆದರೆ ಅದು ಸರಿಯಾಗಿ ಬಿದ್ದಿರಲಿಲ್ಲ. ಇಂದು ಹೇಳಿಕೊಳ್ಳಲಾಗದ ಅತೀವ ಸಂತೋಷದಿಂದಾಗಿ ಅವಳು ಅವಳಾಗಿರಲಿಲ್ಲ. ಗಾಳಿಯಲ್ಲಿ ತೇಲಾಡುತ್ತಿದ್ದಳಲ್ಲ. ಕೆಲವೊಮ್ಮೆ ಗಟ್ಟಿಯಾಗಿ ಡೋರ್ ಹಾಕಿದರೆ ಕೋಟಿ ಸುರಿದು ತಗೊಂಡಿರೋ ಕಾರಿನಂದು. ನಿನ್ನ ಕಾರಿಗೆ ಹತ್ತಿಸಿರುವ ತಪ್ಪಿಗೆ ನಾಳೆ ದುಡ್ಡು ಸುರಿದು ಕಾರು ರಿಪೇರಿ ಮಾಡಿಸಬೇಕಾಗುತ್ತೆ ಎಂದು ಅವನಿಂದ ಉಗಿಸಿಕೊಳ್ಳಬೇಕಾಗುತ್ತಿತ್ತು. ಆದ್ದರಿಂದ ಮೆದುವಾಗಿ ಹಾಕಿದ್ದಳು. ಅದು ಮತ್ತೆ ಅವನ ಕೋಪಕ್ಕೆ ಗುರಿಯಾಗಿತ್ತು. ಅವಳತ್ತ ಬಾಗಿ ಡೋರ್ ಹಾಕುತ್ತಾ ಗೊಣಗಿದ, ಕಾರಿನ ಡೋರ್ ಕೂಡ ಸರಿಯಾಗಿ ಹಾಕೋಕೆ ಬರಲ್ಲ ನಿಂಗೆ. ಹೀಗೆ ಹೋದರೆ ಕಾರಿನ ಡೋರ್ ಓಪನ್ ಆಗಿ ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ. ನೀನು ಏನನ್ಕೊಂಡಿದ್ದೀಯಾ? ನಿನ್ನ ಸರ್ವೆಂಟ್ ಅಂತಾನ? ನಾಳೆಯಿಂದನೇ ನಿನ್ನ ಎಲ್ಲ ಕೆಲಸ ಮಾಡೋಕು ಯಾರಾದರೂ ಒಬ್ಬ ಸರ್ವೆಂಟ್ನ ಅಪಾಯಿಂಟ್ ಮಾಡ್ಕೋ. ಸ್ಯಾಲರಿ ಕೊಡೋಕೆ ದುಡ್ಡಿಲ್ಲ ಅಂತ ನನ್ನ ಹತ್ರ ಕೇಳಬೇಡ, ನೀನೇ ಕೊಡಬೇಕು. ದುಡಿದು ಸಂಪಾದನೆ ಮಾಡಿದರೆ ನಿಂಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅದು ಹೇಗೆ ಗೊತ್ತಾಗಬೇಕು? ಹರಿಯುವ ನೀರಿನಂತೆ ಅವನ ಬಾಯಿಯಿಂದ ವಟವಟನೆ ಬೈಗಳು ಸುರಿಮಳೆ ಸುರಿಯುತ್ತಲೇ ಇತ್ತು. ಮೊದಲಾದರೆ ಅವನ ಇಂತಹ ಕಟು ನುಡಿಗಳಿಗೆ ಅವಳ ಮನ ನೋಯುತ್ತಿತ್ತು. ತಾನು ಬಡವಳು, ಅವನ ಶ್ರೀಮಂತಿಕೆಗೆ ತಕ್ಕವಳಲ್ಲ, ತನ್ನನ್ನು ಹಂಗಿಸುತ್ತಾನೆ ಎಂದು ಅವಳ ಕಣ್ಣಂಚು ಒದ್ದೆಯಾಗುತ್ತಿತ್ತು. ಆದರೆ ಇಂದು ಎಷ್ಟೋ ದಿನಗಳ ಬಳಿಕ ಅಪ್ಪನನ್ನು ಕಾಣುವ ಖುಷಿಗೆ ಹುಡುಗಿಗೆ ಒಂದಿನಿತೂ ಬೇಸರವಾಗಲಿಲ್ಲ. ಅವನೀಗ ತನ್ನ ಚಪ್ಪಲನ್ನು ಹೊತ್ತುಕೋ ಎಂದರು ಮಾಡಲು ರೆಡಿ ಇದ್ದಳು ಹುಡುಗಿ. ಆದರೆ ಅವನಿಂದು ಪತ್ನಿಯ ಬಳಿ ಅಂತಹ ಕೆಲಸಗಳನ್ನೆಲ್ಲ ಹೇಳುತ್ತಲೇ ಇರಲಿಲ್ಲ. ಬಾಯಲ್ಲಿ ಏನಾದರೂ ಹೇಳಿ ತನ್ನ ಸಿಟ್ಟನ್ನು ತೀರಿಸಿಕೊಳ್ಳುತ್ತಿದ್ದ. ಕಾರ್ ಸ್ಟಾರ್ಟ್ ಮಾಡುತ್ತೇನೆಂದ ಹುಡುಗ ಈಗಲೂ ಅವಳ ಸೌಂದರ್ಯವನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದ. ಅವಳು ಪೂಸಿಕೊಂಡಿದ್ದ ಪರ್ಫ್ಯೂಮ್ನ ಪರಿಮಳ, ಮುಡಿದುಕೊಂಡಿದ್ದ ಮಲ್ಲಿಗೆಯ ಸುವಾಸನೆ ಅವನನ್ನು ಮತ್ತೇರಿಸುವಂತೆ ಮಾಡಿತು. ಅವನ ಮೆಚ್ಚುಗೆಯ ದೃಷ್ಟಿ ತನ್ನ ಮೇಲಿರುವುದನ್ನು ಅರಿತವಳ ಮುಖದಲ್ಲಿ ಕಂಡೂ ಕಾಣದಂತೆ ನಸುನಗು ಅರಳಿತು. ಹೃದಯ ಸಂತೋಷದಿಂದ ಬೆರೆಯುತ್ತಿತ್ತು. ನಕ್ಕಾಗ, ಈ ಹುಡುಗಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ, ಇನ್ನೂ ಸ್ವಲ್ಪ ಜಾಸ್ತಿ ನಕ್ರೆ ಇವಳ ಗಂಟು ಏನಾದರೂ ಹೋಗುತ್ತಾ? ಇವಳಿಗೆ ಇವಳ ಸೌಂದರ್ಯ ಎಲ್ಲಿ ಅಡಗಿದೆ ಅಂತಾನೇ ಗೊತ್ತಿಲ್ಲ. ಮುಗ್ಧೆ ಅನ್ಕೋಬೇಕೋ ಪೆದ್ದಿ ಅನ್ಬೇಕೋ ಅವಳಿಗೆ ಗೊತ್ತು. ಮನದಲ್ಲೇ ಗೊಣಗಿಕೊಂಡು ಕಾರ್ ಸ್ಟಾರ್ಟ್ ಮಾಡಿದ್ದ ಭವಿಷ್. ಅವಳು ಅವನತ್ತ ನೋಡಿದಾಗ ಬಲವಂತದಿಂದ ಅವಳಿಂದ ದೃಷ್ಟಿ ಕಿತ್ತು ರೋಡ್ನಲ್ಲಿ ದೃಷ್ಟಿ ನೆಟ್ಟು ಕಾರು ಚಾಲು ಮಾಡಿದ್ದ ಭವಿಷ್. ದೃಷ್ಟಿ ರಸ್ತೆಯಲ್ಲಿದ್ದರೂ ಅವನ ಗಮನ ಪೂರ್ತಿ ಅವಳ ಮೇಲೆ ಇತ್ತಲ್ಲವೇ. ಈ ಸೌಂದರ್ಯದ ರಾಶಿ ತನ್ನವಳು ಎಂದಾಗ ಅವನಿಗೆ ಹೆಮ್ಮೆ ಅನಿಸಿತು. ಆದರೆ ಅವಳನ್ನು ಹೊಗಳಲು ಕಂಜೂಸ್ತನ ಬಿಡಬೇಕಲ್ಲ. ಸಿಟ್ಟು ಮಾತ್ರ ಮೂಗಿನ ತುದಿಯಲ್ಲಿ. ಸ್ವೀಟ್ ಬಾಕ್ಸ್ ಯಾಕೆ ಕಾಲಲ್ಲಿ ಇಟ್ಕೊಂಡಿದ್ದೀಯಾ?
11,599 ಕೊಟ್ಟಿದ್ದೀನಿ. ಆ ಸಾರಿಗೆ ಸ್ವೀಟ್ಗೆ ಹಾಕಿರೋ ತುಪ್ಪ ಎಲ್ಲ ಒರೆಸೋಕೆ ತಂದಿರೋ ಬಟ್ಟೆ ಅದಲ್ಲ. ಆಗಿಂದ 3-4 ಬಾರಿ ನೋಡಿದೆ. ನೀನೇ ಅರ್ಥ ಮಾಡ್ಕೋತೀಯಾ ಅಂತ ಅಂದ್ಕೊಂಡಿದ್ದೆ. ಸಂತೋಷದಿಂದ ಆಕಾಶದಲ್ಲಿ ತೇಲಾಡ್ತಿರೋ ನಿಂಗೆ ಇಂತಹ ಸೂಕ್ಷ್ಮ ಎಲ್ಲ ಹೇಗೆ ಅರ್ಥ ಆಗಬೇಕು? ಅದನ್ನು ಹಿಂದೆ ಸೀಟಲ್ಲಿಟ್ಬಿಡು. ಅವನ ಕಂಚಿನ ಕಂಠ ಉದ್ಗರಿಸಿದಾಗ ತುಂಬು ಸಂತೋಷದಿಂದ ಆಕಾಶದಲ್ಲಿ ಹಾರಾಡುತ್ತಿದ್ದವಳಿಗೆ ಭಂಗವಾದಂತಾಯಿತು. ಸಾರಿ, ಇವತ್ತು ಅಪ್ಪನನ್ನು ಮೀಟ್ ಮಾಡ್ತಿರೋ ಖುಷಿಗೆ ನಂಗದು ಗೊತ್ತೇ ಆಗಲಿಲ್ಲ. ತನ್ನ ಕಾಲಲ್ಲಿದ್ದ ಸ್ವೀಟ್ ಡಬ್ಬವನ್ನು ಹಿಂದೆ ಸೀಟ್ನಲ್ಲಿ ಇಟ್ಟಳು ಹುಡುಗಿ. ಬಳಿಕ ತನ್ನ ಸಾರಿಗೆ ತುಪ್ಪ ಏನಾದರೂ ಹಿಡಿದಿದೆಯಾ ಎಂದು ನೋಡುತ್ತಾ ಕೈಯಲ್ಲಿದ್ದ ಪುಟ್ಟ ಕರ್ಚೀಫ್ನಿಂದ ಸಾರಿಯನ್ನು ಒರೆಸಿಕೊಂಡಳು. ನಿಂಗ್ಯಾರು ಹೇಳಿದ್ದು ನಾನು ನಿಮ್ಮಪ್ಪನನ್ನು ಮೀಟ್ ಮಾಡೋಕೆ ಹೋಗ್ತಾ ಇರೋದು ಅಂತ? ನಾನು ಯಾವಾಗ ಹಾಗಂದೆ? ಮತ್ತೆ ಇನ್ನೊಂದು ವಿಚಾರ ಗೊತ್ತಾ? ಕುರಿಯನ್ನು ಬಲಿ ಕೊಡೋಕೆ ತಗೊಂಡು ಹೋಗೋ ಮೊದಲೇ ಆ ಕುರಿಗೆ ಚೆನ್ನಾಗಿ ತಿನ್ನಿಸಿ ಕೊಬ್ಬಿಸ್ತಾರಂತೆ. ನಿಂಗದು ಗೊತ್ತಿಲ್ವಾ? ತುಂಬ ಸಂತೋಷದಲ್ಲಿದ್ದವಳ ಮುಖ ಒಮ್ಮೆಗೆ ಸೂರ್ಯನ ಪ್ರಖರವಾದ ಕಿರಣಗಳಿಗೆ ಹೂವು ಬಾಡಿದಂತೆ ಅವಳ ಹೂವಿನಷ್ಟೇ ಮೃದುವಾದ ಮುಖವು ಬಾಡಿತು. ಅಂದರೆ ತಾವೀಗ ಹೋಗುತ್ತಿರುವುದಾದರೂ ಎಲ್ಲಿಗೆ? ಸಿಡುಕು ಮೂತಿಯವನ ಬಳಿ ಕೇಳಲು ಹುಡುಗಿಗೆ ತುಂಬ ಭಯವಾಗಿತ್ತು. ಸಪ್ಪೆ ಮುಖ ಹಾಕಿಕೊಂಡು ಅವಳು ವಿಂಡೋದ ಗಾಜನ್ನು ಸರಿಸಿ ತಾವು ಯಾವ ಕಡೆ ಹೋಗುತ್ತಿದ್ದೇವೆ ಎಂದು ಕುತೂಹಲದಿಂದ ನೋಡುತ್ತಾ ಕುಳಿತಿದ್ದಳು. ಮತ್ತೆ ಅರ್ಧ ಗಂಟೆ ಪ್ರಯಾಣ ಮಾಡಿದ ಬಳಿಕ ಅವನು ಕಾರನ್ನು ನಿಲ್ಲಿಸಿದ್ದ. ಅವಳು ಕುತೂಹಲದಿಂದ ನೋಡುತ್ತಿರಲು ತಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ ಎಂದು ಹುಡುಗಿಗೆ ಅರಿವಾಗಿತ್ತು. ಅವನು ಕಾರಿನಿಂದ ಇಳಿದಾಗ ತಾನು ಹೇಳಿಸಿಕೊಳ್ಳದೆ ಇಳಿದಿದ್ದಳು. ನಮ್ಮ ಲಾಯರ್ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮಪ್ಪನ್ನ ಕೊಲೆ ಮಾಡಿದವರು ಯಾರು ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆಯಂತೆ. ಅದು ಒಬ್ಬಳು ಹುಡುಗಿ ಎನ್ನುವುದಕ್ಕೆ ಬೇಕಾಗಿರುವ ಬಲವಾದ ಸಾಕ್ಷಿ. ನಂಗೂ ಕ್ಲೂ ಕಳಿಸಿದ್ದಾರೆ. ನೀನು ನೋಡಿ ಖುಷಿ ಪಟ್ಕೋ, ತೋರಿಸ್ತೀನಿ ಎಂದವನು ಹುಡುಗಿಯೊಬ್ಬಳ ಕೈಯಿದ್ದ ಚಿತ್ರವನ್ನು ತನ್ನ ಸೆಲ್ಫೋನ್ನಲ್ಲಿ ತೋರಿಸಿದ. ಆ ಯುವತಿಯ ಕೈಯಲ್ಲಿ ಚಿನ್ನದ ಬಳೆಗಳಿದ್ದವು. ಅದು ಅವಳ ಮದುವೆಗಾಗಿ ಗಂಡಿನ ಕಡೆಯವರು ಅವಳಿಗೆ ಮಾಡಿಸಿಕೊಟ್ಟಿದ್ದ ಬಳೆ. ಮಗಳೇ, ಈ ಬಳೆ ನಿಂಗೆ ನಾನು ಕೊಡ್ತಾ ಇರೋದಾದರೂ ನನ್ನ ಮಗನೇ ಈ ಬಳೆಯನ್ನು ಆರಿಸಿದ್ದು ಎಂದಿದ್ದರು ಅವಳ ಮಾವ. ನನ್ನ ಮಗನಿಗೆ ನೆತ್ತಿಯಿಂದ ಉಂಗುಷ್ಟದವರೆಗೂ ಈಗೋ ತುಂಬಿಕೊಂಡಿರುವುದರಿಂದ ನಿಂಗೆ ತಂದುಕೊಡೋಕೆ ಅವನಿಗೆ ಅವನ ಮರ್ಯಾದೆಗೆ ಕಡಿಮೆಯಾಗುತ್ತೆ ಅನಿಸುತ್ತೆ. ಅವಳೇ ನಮ್ಮನೆಗೆ ಬಂದು ತಗೊಂಡು ಹೋಗಲಿ ಡ್ಯಾಡಿ ಎಂದು ಹೇಳಿದ್ದ. ಅದನ್ನು ಹುಡುಗಿಯ ಮುಂದೆ ಹೇಳಲು ಭಾರ್ಗವ್ ಅವರಿಗೆ ಇಷ್ಟವಿರಲಿಲ್ಲ. ನನ್ನ ಮಗ ತುಂಬ ಬ್ಯುಸಿ ಇದ್ದಾನೆ. ಬಹುಶಃ ಈಗಲೇ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಮದುವೆ ಆದಮೇಲೆ ಹೆಂಡತಿ ಜೊತೆ ಸುತ್ತೋ ಆಸೆ ಅನಿಸುತ್ತೆ ಅವನಿಗೆ ಎಂದು ಸೊಸೆಯನ್ನು ರೇಗಿಸಿದ್ದರು. ಭಾರ್ಗವ್ ಅವರು ಅವಳಿಗೆ ಕೊಟ್ಟ ಬಳೆಯಾಗಿತ್ತು ಅದು. ಆ ಫೋಟೋವನ್ನು ಕಂಡಾಗ ಅವಳ ಮುಖದಲ್ಲಿ ಇನ್ನಿಲ್ಲದ ಆತಂಕ ಕಾಣಿಸಿತು. ಭಯದಿಂದಾಗಿ ನವಿರಾಗಿ ಕಂಪಿಸಲಾರಂಭಿಸಿದ್ದಳು ಹುಡುಗಿ. ಇದು ನನ್ನದೇ ಬಳೆ, ಆದರೆ ಆ ಕೈ ಮಾತ್ರ ನನ್ನದಲ್ಲ. ಇದ್ಯಾಕೆ ಅರ್ಧ ಪಾರ್ಟ್ ಮಾತ್ರ ತೋರಿಸ್ತೀರಾ? ಮುಖ ಯಾಕೆ ಕಾಣಿಸ್ತಿಲ್ಲ? ಅದು ನನ್ನ ಹತ್ರದಿಂದ ಕಾಣೆಯಾಗಿತ್ತು. ಭಯದಿಂದಲೇ ಅವಳು ತೊದಲಿದ್ದಳು. ಏನೇ ನೀನು ಏನು ಹೇಳ್ತಾ ಇದೀಯಾ? ಅದು ತುಂಬ ದುಬಾರಿ ಬೆಲೆಯದ್ದು ಚಿನ್ನದ ಬಳೆ. ಅದನ್ನು ಕಳ್ಕೊಳ್ಳೋದು ಅಂದರೆ ಕಳ್ಕೊಂಡ ತಕ್ಷಣ ನನಗೆ ಹೇಳಬೇಕಾಗಿತ್ತು ತಾನೇ? ಯಾಕೆ ಹೇಳಿಲ್ಲ? ನಿನ್ನ ನಾಟಕ ನನಗೆ ಗೊತ್ತಿಲ್ಲ ಅಂದ್ಕೊಂಡ್ಯಾ? ನೀನು ಸಿಕ್ಕಿ ಬೀಳ್ತಾ ಇದೀಯಾ? ಅದಕ್ಕಾಗಿ ಈಗ ಸುಳ್ಳು ಹೇಳ್ತಾ ಇದೀಯಾ? ಇಂತಹ ಸುಳ್ಳುಗಳೆಲ್ಲ ನನ್ನ ಹತ್ರ ನಡೆಯೋಲ್ಲ. ವಿಪರೀತ ಸಿಟ್ಟು ಬಂದಿತ್ತು ಹುಡುಗನಿಗೆ. ಅವನ ಮೂಗಿನ ಹೊಳ್ಳೆಗಳು ಅರಳಿದವು. ಕಣ್ಣಲ್ಲಿ ಕೆಂಡ ಕಾಣಿಸಿತು. ಇಷ್ಟು ಹೊತ್ತು ಖುಷಿಯಾಗಿ ಇದ್ದವಳಿಗೆ ಈಗ ಅವನ ಸಿಟ್ಟಿನ ಅರಿವಾಗುತ್ತಲೇ ಬೆಚ್ಚಿ ಬಿದ್ದಿದ್ದಳು ಹುಡುಗಿ. ಅಷ್ಟರಲ್ಲಿ ಭವಿಷ್ನ ಹೆಗಲ ಮೇಲೆ ಆತ್ಮೀಯವಾಗಿ ಕೈ ಹಾಕಿದ್ದರು ಲಾಯರ್ ಪ್ರತಾಪ್. ಇಬ್ಬರು ತಿರುಗಿ ನೋಡಲು ಲಾಯರ್ ಮಾತ್ರವಲ್ಲ, ಅವಳ ತಂದೆಯೂ ಬಂದಿದ್ದರು. ತಂದೆಯನ್ನು ಕಾಣುತ್ತಲೇ ಅವಳ ಕಣ್ಣುಗಳು ಅರಳಿದವು. ತುಟಿ ಅಂಚಿನಲ್ಲಿ ಮಂದಹಾಸ ಮಿನುಗಿತು. ಮತ್ತೊಂದು ಕ್ಷಣವೂ ತಡ ಮಾಡದೆ ಅವಳು ಓಡಿ ಹೋಗಿ ತಂದೆಯನ್ನು ಅಪ್ಪಿಕೊಂಡಳು. ತಂದೆ ಮಗಳು ಮಾತಾಡುತ್ತಿದ್ದರೆ ವಿಶು ಮತ್ತು ಪ್ರತಾಪ್ ಅವರು ಸ್ವಲ್ಪ ದೂರ ನಡೆದುಕೊಂಡು ಹೋಗಿ ಮಾತಾಡತೊಡಗಿದ್ದರು. ಸುಪ್ತಾಳ ಚಿನ್ನದ ಬಳೆಗಳನ್ನು ಕದ್ದು ಯಾರೋ ಅವಳನ್ನು ಸಿಕ್ಕಿಸಿ ಹಾಕಲು ನೋಡುತ್ತಿದ್ದಾರೆ. ಹಾಗಾದರೆ ಆ ಕೃತ್ಯ ಮಾಡಿದವರಾರು? ಮುಂದಿನ ಸಂಚಿಕೆಯಲ್ಲಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕಥೆಗಳನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.